ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ಈ ದಿನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಈ ದಿನ. ಡೆಮಾನ್ಸ್ಟ್ರೇಟ್ ಲವ್ ಅನ್ನೋದು ಬರ್ತಾ ಇದೆ. ಫೋಕಸ್ ಆನ್ ಲವ್, ದ ಯೂನಿಯನ್ ಆಫ್ ಹಾರ್ಟ್ಸ್, ಸ್ಲೋ ಡೌನ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕನೆಕ್ಷನ್ ನಿಧಾನವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೋ ಏನೋ ಕಾರಣದಿಂದ ಅಂಥ ಮೂಮೆಂಟ್ಸ್ ಇಲ್ಲ, ಮೊದಲಿದ್ದ ಸಂತೋಷ ಇಲ್ಲ, ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರೇ ಮೊದಲು ನಿಮಗೆ ಪ್ರಪೋಸ್ ಮಾಡಿದ್ರು ಅನ್ನೋದಿದೆ. ಶುರುವಿನಲ್ಲಿ ತುಂಬ ಸಂತೋಷ ಇತ್ತು, ನಿಮ್ಮ ಹಿಂದೆ ಮುಂದೆ ಓಡಾಡ್ತಾ ಇದ್ರು, ನಿಮ್ಮನ್ನು ಇಂಪ್ರೆಸ್ ಮಾಡ್ತಾ ಇದ್ರು, ನಿಮಗೋಸ್ಕರ ಕಾಯೋದಿತ್ತು. ಸ್ವಲ್ಪ ದಿನ ಇದು ಹೀಗೆ ಮುಂದುವರಿಯಿತು, ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಬೆಳೆದಿತ್ತು. ಕೆಲವರು ಇಲ್ಲಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ನಲ್ಲಿದ್ದೀರಾ, ಆದರೆ ಈಗ ಯಾಕೋ ಮೊದಲಿನ ಸಂತೋಷ ಇಲ್ಲ. ಇದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಲವ್ ಸ್ಟೋರಿನೂ ಹಾಗೆ, ಶುರುವಿನಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ, ಸಂತೋಷ ಇರುತ್ತೆ. ದಿನ ಕಳೆದ ಹಾಗೆ ಏನೇನೋ ಕಾರಣಗಳಿಂದ ಅಲ್ಲಿ ನಿರುತ್ಸಾಹ ಇರುತ್ತೆ. ಫ್ರೆಂಡ್ಶಿಪ್ ಅಷ್ಟೊಂದು ಈಸಿಯಾಗಿ ಮೂವ್ ಆಗ್ತಾ ಇಲ್ಲ, ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇದು ಯಾಕೆ ಹೀಗೆ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇವರೊಂದು ಇಮೋಷ್ನಲ್ ಆಗಿರುವಂತಹ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ರು, ಆದರೆ ಈಗ ಏನೋ ಕನ್ಫ್ಯೂಷನ್ ಇದೆ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಈ ವ್ಯಕ್ತಿ ವಯಸ್ಸಲ್ಲಿ ನಿಮಗಿನ್ನ ದೊಡ್ಡವರು ಅನ್ನೋದು ಇದೆ. ಪ್ರತಿಯೊಂದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ರು, ನಿಮ್ಮ ಮೇಲೆ ಪ್ರೀತಿ ಇತ್ತು, ಈಗಲೂ ಇದೆ. ಆದರೆ ಇದು ಯಾಕೋ ಸ್ಲೋ ಆಗಿ ನಡೀತಾ ಇದೆ ಅನ್ನೋ ಯೋಚನೆ ಇದೆ ಇವರಿಗೆ. ಇಲ್ಲಿ ಇನ್ನೇನಿದೆ ಹಾಗೆ ನೋಡಿದಾಗ, ಇಲ್ಲಿ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಅದು ಏಜ್ ಡಿಫ್ರೆನ್ಸ್ ಇರಬಹುದು, ಕೆಲವರಿಗೆ ಮದುವೆ ಆಗಿರಬಹುದು. ಏನೋ ಇಲ್ಲಿ ಅಡ್ಡಿ ಆತಂಕಗಳಿದೆ, ಅಷ್ಟೊಂದು ಸರಾಗವಾಗಿ ಮುಂದುವರಿತಾ ಇಲ್ಲ. ಒಂದು ಸರಿ ಗೊತ್ತಿದ್ದೂ ಅಥವಾ ಗೊತ್ತಿಲ್ಲದೇನೋ ಏನೋ ಭಾವನೆಗಳು ಬೆಳೆಯುತ್ತೆ. ಹಾಗೆ ಇಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ, ಆತ್ಮೀಯತೆ ಬೆಳೆದಿದೆ. ಆದರೆ ಈಗ ಮುಂದುವರ್ಸೋಕ್ಕಾಗ್ತಾ ಇಲ್ಲ, ಸ್ಲೋ ಆಗಿ ನಡೀತಾ ಇದೆ. ಅವ್ರಿಗಿದು ಕಾಂಪ್ಲಿಕೇಟೆಡ್ ಅಂತ ಮೊದಲೇ ಗೊತ್ತಿತ್ತು, ಮುಂದುವರ್ಸೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಇಬ್ಬರಲ್ಲೂ ಏನೋ ಒಪ್ಪಂದಗಳು ಮಾಡ್ಕೊಂಡಿದ್ದೀರಾ ಅನ್ನೋದಿದೆ ಇಲ್ಲಿ. ಆದರೆ ಎಲ್ಲ ನಾವು ಅಂದ್ಕೊಂಡಾಗ ಆಗಲ್ಲ ಅಲ್ವಾ. ಇಲ್ಲೇನೋ ಅವ್ರ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ, ರೆಸ್ಟ್ಲೆಸ್ನೆಸ್ ಇದೆ. ಯಾಕೋ ನಿಮ್ಮನ್ನು ಭೇಟಿ ಮಾಡೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಏನೋ ಪರಿಸ್ಥಿತಿ ಕಾರಣದಿಂದ ಈ ಕನೆಕ್ಷನ್ ಸ್ಲೋ ಆಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಈ ವ್ಯಕ್ತಿ ಇಮೋಷ್ನಲ್ ಆಗಿದ್ದಾರೆ ನಿಮ್ಮ ಬಗ್ಗೆ ಅನ್ನೋದಿದೆ. ಏನೋ ಪರಿಸ್ಥಿತಿಗಳಲ್ಲಿ ಚೇಂಜಸ್ ಆಗಿದೆ, ಅದರ ಕಾರಣದಿಂದ ಇವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ. ಹಾಗೆ ಇಲ್ಲೊಂದು ಓವರ್ ಥಿಂಕಿಂಗ್ ಕಾಣ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೂ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಎಸ್, 3 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು ಹರ್ಮಿಟ್ ಕಾರ್ಡ್ ಬರ್ತಾ ಇದೆ, 8 ಆಫ್ ಪೆಂಟಿಕಲ್ಸ್, ಇಲ್ಲಿ ಡೆವಿಲ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಚಾರಿಯಟ್ ಕಾರ್ಡ್, ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಇದೆ. ನಿಮಗೂ ಇಲ್ಲಿ ಓವರ್ ಥಿಂಕಿಂಗ್ ಇದೆ, ಏನೋ ಬೇಜಾರಿದೆ, ಮನಸ್ಸು ಒಡೆದಿದೆ. ಇಬ್ಬರಲ್ಲೂ ಏನೋ ಮಾತುಕತೆಗಳಾಗಿಲ್ದಿದ್ರೂ ಸೈಲೆಂಟಾಗಿ ಕೆಲವರು ದೂರ ಆಗಿದ್ದೀರಾ ಅನ್ನೋದಿದೆ. ಅದು ಯಾಕೆ ಅಂತ ನೋಡೋಣ. ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅನ್ನೋದು ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಿಮ್ಮದೇ ಆದ ಪ್ರಪಂಚ ಇದ್ರೂ ಅಲ್ಲಿ ಅಂಥ ಸಂತೋಷ ಇಲ್ಲ. ಈ ವ್ಯಕ್ತಿನ ಭೇಟಿಯಾದ ಮೇಲೆ ಏನೋ ಉತ್ಸಾಹ ಇತ್ತು, ಜೀವನ ಸುಂದರ ಅಂತ ಅನ್ನಿಸ್ತಾ ಇತ್ತು. ನನಗೂ
ನನಗೋಸ್ಕರ ಯಾರೋ ಕಾಯ್ತಾರೆ, ನನಗೋಸ್ಕರ ಮೆಸೇಜ್ ಮಾಡ್ತಾರೆ, ಆ ಒಂದು ಸಂತೋಷ ಇತ್ತು ನಿಮ್ಮಲ್ಲಿ. ಈಗ ಯಾಕೋ ಮನಸ್ಸು ಒಡೆದಿದೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಒಬ್ಬರೇ ಕೂತು ಯೋಚನೆ ಮಾಡೋದಿದೆ. ಮತ್ತು ಆ ಹಿಂದಿನ ಸಮಯ ಬರುತ್ತಾ ಹಾಗೆ ನೀವು ಯೋಚನೆ ಮಾಡೋದಿದೆ. ಒಂದು ಸಾರಿ ಬದುಕು ಕಟ್ಕೊಂಡಿದ್ರಿ, ಅಲ್ಲಿ ನಿರಾಸೆ ಇತ್ತು. ಕೆಲವರಿಗೆ ಅದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿತ್ತು ಅನ್ನೋದು ಇದೆ. ಆಗಾಗ ಜಗಳಗಳು ನಡೀತಾ ಇತ್ತು. ಇದೇ ನನ್ನ ಜೀವನನ ಅಂತ ನೀವು ಎಷ್ಟೋ ಸರಿ ಅಂದ್ಕೊಂಡಿದ್ರಿ. ಆದರೆ ಈ ವ್ಯಕ್ತಿ ಪರಿಚಯ ಆದಮೇಲೆ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಬರೋಕ್ಕೆ ಶುರು ಆಯಿತು. ದಿನ ಕಳೆದ ಹಾಗೆ ಏನೋ ಅವ್ರ ಸ್ವಭಾವದಲ್ಲಿ ಪರಿವರ್ತನೆ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಮೊದಲಿನ ಉತ್ಸಾಹ ಇಲ್ಲ, ದಿನ ಗಂಟೆಗಟ್ಟಲೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದವರು ಈಗ ಎಷ್ಟೋ ಅಷ್ಟು ಮಾತು, ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಕಡಿಮೆ ಆಗಿದೆ. ಇದೆಲ್ಲ ನಿಮಗೆ ಯೋಚನೆ ಆಗ್ತಾ ಇದೆ. ಪ್ರತಿದಿನ ಅವ್ರಿಗೋಸ್ಕರ ಕಾಯ್ತೀರಾ, ಆ ವ್ಯಕ್ತಿನ ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ ನಿಮಗೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಮನಸ್ಸಲ್ಲಿ ನೂರಾರು ಯೋಚನೆಗಳಿದೆ, ಆತಂಕ ಇದೆ. ಹೀಲಿಂಗ್ ಬರ್ತಾ ಇದೆ, ರಿಸೆಪ್ಟಿವಿಟಿ ಬರ್ತಾ ಇದೆ, ಪ್ರೊಜೆಕ್ಷನ್ಸ್ ಬರ್ತಾ ಇದೆ, ಹಾಗೆ ನ್ಯೂ ವಿಷನ್, ಇಲ್ಲಿ ಇಂಟಿಗ್ರೇಷನ್, ಇಲ್ಲೊಂದು ಡ್ರೀಮ್. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅವ್ರದ್ದೇ ಆದ ಕನಸುಗಳಿರುತ್ತೆ. ಒಂದೊಂದು ಸರಿ ಜೀವನ ನೀರಸ ಅನಿಸುತ್ತೆ, ಯಾರ್ದೋ ಪರಿಚಯ ಆಗುತ್ತೆ, ಅಲ್ಲಿ ಸಂತೋಷ ಇರುತ್ತೆ. ಕೆಲವು ಸರಿ ಅದನ್ನು ಮುಂದುವರ್ಸೋಕ್ಕಾಗಲ್ಲ. ಇಲ್ಲಿ ಈ ಪರಿಸ್ಥಿತಿನಲ್ಲಿ ಇಬ್ರಿಗೂ ಕನಸು ಕಾಣೋದೇ ಆಗಿದೆ. ಅವರ ಡ್ರೀಮ್ ಪರ್ಸನ್ ನೀವಾಗಿದ್ದೀರಾ. ಇಲ್ಲಿ ಬ್ಲಾಕೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ, ಅದೇನಂತ ನೋಡೋಣ. ಈ ಫ್ರೆಂಡ್ಶಿಪ್ ಇಬ್ರಿಗೂ ಒಂಥರ ಹೀಲಿಂಗ್ ಥರ ಇತ್ತು, ಏನೋ ಸಂತೋಷ ಇತ್ತು, ಪಾಸಿಟಿವಿಟಿ ರಿಸೀವ್ ಮಾಡ್ತಾ ಇದ್ರಿ ಇಬ್ರು. ಇಲ್ಲಿ ಇಬ್ರಿಗೂ ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನೋದು ಬರ್ತಾ ಇದೆ. ಈ ಒಂದು ಕನೆಕ್ಷನಲ್ಲಿ ಮುಂದೆ ಯಾವುದೇ ಕ್ಲಾರಿಟಿ ಇಲ್ಲ. ಮದುವೆ ಮಾಡ್ಕೊಳಕ್ಕಾಗಲ್ಲ, ಒಟ್ಟಿಗೆ ಜೀವನ ಮಾಡೋಕ್ಕಾಗಲ್ಲ. ಆದರೆ ಇಂಟಿಗ್ರೇಷನ್ ಇದೆ, ಅಟ್ಯಾಚ್ಮೆಂಟ್ ಇರುತ್ತೆ, ಆತ್ಮೀಯತೆ ಇರುತ್ತೆ. ಇದೊಂದು ಸೀಕ್ರೆಟ್ ರಿಲೇಷನ್ಶಿಪ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಹಾಗಿರೋದ್ರಿಂದ ಇಲ್ಲಿ ಅನ್ಸರ್ಟೆನಿಟಿ ಇದೆ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ರೆಸ್ಟ್ ಆ್ಯಂಡ್ ರಿಜುವಿನೇಷನ್, ಮತ್ತೊಂದು ಜರ್ನಿ, ಹಾಗೆ ವಿಕ್ಟ್ರಿ ಬರ್ತಾ ಇದೆ ನೋಡಿ. ಮತ್ತೊಂದು ಸ್ಟ್ರಾಟಜಿ, ಇಲ್ಲೊಂದು ಆ್ಯಕ್ಸೈಟಿ. ಬಾಟಮ್ನಲ್ಲಿ ಏನಿದೆ, ಏಂಜಲ್ ಆಫ್ ಲವ್. ಆ ಏಂಜಲ್ ಆಫ್ ಲವ್ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಇಬ್ಬರಲ್ಲೂ ಅನ್ಕಂಡೀಷ್ನಲ್ ಲವ್ ಇದೆ, ಪ್ರೀತಿ ಇದೆ. ಆದರೆ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಮುಂದೆ ಏನಿದೆ, ಏಂಜಲ್ಸ್ ನಿಮ್ಗೇನು ಹೇಳ್ತಾರೆ? ಸ್ವಲ್ಪ ಕಾಲ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಸಮಸ್ಯೆಗಳು ಎಲ್ರಿಗೂ ಬರುತ್ತೆ. ಕೆಲವು ಸರಿ ಪ್ರಯತ್ನ ಮಾಡಬೇಕು, ಆದರೆ ಆ ಟೈಮ್ಗೋಸ್ಕರ ಕಾಯಬೇಕಾಗತ್ತೆ. ಈ ಜೀವನ ಅನ್ನೋ ಪ್ರಯಾಣದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಆತಂಕ ಇರುತ್ತೆ, ಆಂಗ್ಸೈಟಿ ಇರುತ್ತೆ. ಆದರೆ ಇಲ್ಲಿ ವಿಕ್ಟ್ರಿ ಇದೆ ಅನ್ನೋದು ಬರ್ತಾ ಇದೆ. ನಿಜವಾದ ಪ್ರೀತಿಗೆ ಯಾವಾಗಲೂ ಗೆಲುವು ಇರುತ್ತೆ. ನೀವು ಜೀವನದಲ್ಲಿ ಒಂದ್ಸರಿ ಸಫರ್ ಮಾಡಿದ್ದೀರಾ, ಯಾರೋ ವ್ಯಕ್ತಿನ ಭೇಟಿಯಾಗಿದ್ದೀರಾ, ಸ್ವಲ್ಪ ಕಾಲ ಸಂತೋಷವಾಗಿದ್ರಿ. ಆದರೆ ಈಗ ಆಂಗ್ಸೈಟಿ ಇದೆ, ಆತಂಕ ಇದೆ. ಮುಂದೆ ಸಂತೋಷ ನಿಮ್ದಾಗುತ್ತೆ, ವಿಕ್ಟ್ರಿ ನಿಮ್ದಾಗುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.